ಕಲಬುರಗಿ ಕೋಟೆ ಸುತ್ತ 2 ತಿಂಗಳಲ್ಲಿ ಸ್ವಚ್ಛತೆ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲಾಗುವುದು ಎಂದು ಈಗಾಗಲೇ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಎಂದು ಉಪಲೋಕಾಯುಕ್ತ ಬಿ ವೀರಪ್ಪ ಹೇಳಿದರು. ಕಲಬುರಗಿಯ ಐವನ್ಶೈ ಅತಿಥಿ ಗೃಹದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ 3 ದಿನಗಳ ಪ್ರವಾಸ ಕಾರ್ಯಕ್ರಮದ ಕುರಿತು ವಿವರಿಸಿದರು. ತಮ್ಮ 3 ದಿನಗಳ ಕಲಬುರಗಿ ಪ್ರವಾಸದಲ್ಲಿ ಕಲಬುರಗಿ ಕೋಟೆ ಸೂಪರ್ ಮಾರ್ಕೆಟ್ ಪ್ರದೇಶ, ಉದನೂರ್ ತ್ಯಾಜ್ಯ ವಿಲೇವಾರಿ ಘಟಕ, ಸರ್ಕಾರಿ ಶಾಲೆ, ಕೇಂದ್ರ ಬಸ್ ನಿಲ್ದಾಣ, ಬಾಲಕಿಯರ ವಸತಿ ನಿಲಯ, ಆಸ್ಪತ್ರೆ, ಕೇಂದ್ರ ಕಾರ್ಯಾಗೃಹಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಲೋಪದೋಷಗಳನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಕಲಬುರಗಿ ಕೋಟೆ ಸುತ್ತ 2 ತಿಂಗಳಲ್ಲಿ ಸ್ವಚ್ಛತೆ ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲಾಗುವುದು ಎಂದು ಈಗಾಗಲೇ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದೇನೆ ಎಂದರು. ಇನ್ನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗಗಳು ಇತ್ತೀಚೆಗೆ ನಿಷಿದ್ಧವಾಗಿವೆ. ಈ 4 ಅಂಗಗಳು ಸರಿಯಾಗಿ ಕೆಲಸ ನಿರ್ವಹಿಸಿದ್ದಲ್ಲಿ ಭ್ರಷ್ಟಾಚಾರ ಕಿತ್ತೊಗೆಯಬಹುದು ಎಂದರು. ರಿಜಿಸ್ಟರ್ ಮಾಡಾದ್ಮೇಲೆ ಅಲ್ಲಿ ನಾವು ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಕೆಲವೊಂದು ಅಲ್ಲೇ ತತ್ಕಾಲ ರಿಲೀಫ್ ಏನಾಗಬೇಕು ಅದೆಲ್ಲ ಅಲ್ಲೇ ಕೊಟ್ಟಿದ್ದೀವಿ. ನಾವು ಮೊದಲನೇ ದಿನ ಫಸ್ಟ್ ಬಂದ ತಕ್ಷಣ ನಾವು ಇಲ್ಲಿ ಬ್ಯಾಗ್ ಬಿಸಾಕ್ಬಿಟ್ಟು ಈ ಕಲಬುರಗಿ ನಗರದ ಬಹುಮನಿ ಕೋಟೆ ಸುತ್ತಮುತ್ತ ರೌಂಡ್ ಹಾಕಿದ್ವಿ. ಅಲ್ಲಿ ನಾವು ಅಲ್ಲಿರುವಂಥ ಗಿಡಗಂಟೆಗಳೆಲ್ಲ ನೋಡಿ ಅದಕ್ಕೆ ಸಂಬಂಧಪಟ್ಟ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ದೀನಿ. ಅವ್ರು ಯಾವ ಮಾಡ್ತಾರೆ ಹೋಗೋಣ, ಅವ್ರು ಮಾಡಿಲ್ಲ ನಾನು ಕೇಸ್ ರಿಜಿಸ್ಟರ್ ಸುಮಾಟ ಮಾಡ್ತೀನಿ. ಆಮೇಲೆ ಬಸ್ ಡಿಪೋ ಇಂದಿರಾನಗರ 2ನೇ ಪ್ಲೇಸ್ನಲ್ಲಿ ಹೋದ್ವಿ ನಾವು. ಅಲ್ಲಿ ಕಸದ ರಾಶಿ ಒಲೆ ಹಾಕ್ತಿರು ಬಂದಿದ್ರು, ಅವರೆಲ್ಲ ಬಂದು ಅವರಲ್ಲೇ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಬಂದೆ. ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ 30,000 ಫೈನು ಹಾಕಿದ್ದಾರೆ ಅವರು. ಅದಾದಮೇಲೆ ಈ ಕಲಬುರಗಿ ನಗರದ ಗೋವಿ ಗಲ್ಲಿ ಮತ್ತು ಒಡ್ರ ಗಲ್ಲಿಗೆ ಹೋಗಿದ್ದೀವಿ. ಅಲ್ಲಿ ಅಕ್ಕಪಕ್ಕದೆಲ್ಲ ಕಸದ ರಾಶಿ ಸರ್ಕಾರಿ ಪ್ರಾಥಮಿಕ ನೀರಿನ ಘಟಕ ನೀಡಿದಾಗ ಅಲ್ಲೆಲ್ಲ ಅಂಗಡಿಗಳಿದ್ದು ಅದನ್ನು ಸ್ವಚ್ಛತೆ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿ ಸೂಚಿಸಲಾಯಿತು. ಅದಾದ ನಂತರ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಶೌಚಾಲಯ ಹತ್ರ ಆ ಬಸ್ಗಳಲ್ಲಿ ಕಸ ಗೊತ್ತಾಯಿತು. ಅಲ್ಲೇ ಅವ್ರನ್ನೆಲ್ಲ ಕರೆಸಿ ಬೀಸಿ ಅವ್ರನ್ನೆಲ್ಲ ಕರೆಸಿ ಅಲ್ಲೇ ಅವ್ರಿಗೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚಿಸಿದ್ದೀನಿ. ಅದೇ ದಿವಸ 5ನೇ ಕೆಲಸ ಆಗಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಭೇಟಿ ಕೊಟ್ಟಾಗ ಅಲ್ಲಿ ಮಾರ್ಕೆಟ್ ಎಲ್ಲ ಅಂಗಡಿ ಹೊರಗಡೆ ಹೋಗಿದ್ವಿ. ಹೊರಗಡೆ ನಾವು ಅಲ್ಲೇ ಗಲೀಜು ಅಲ್ಲೇ ಎಲ್ಲ ಅವ್ರಿಗೆಲ್ಲ ಹೇಳಿ ಅದೆಲ್ಲ ಮಾಡಿ 30,000 ರೂಪಾಯಿ ಕಾಸ್ಟ್ ಹಾಕಿ ಅದನ್ನು ಕ್ಲೀನ್ ಮಾಡಿದ್ದಾರೆ. 6ನೇದಾಗಿ 1ನೇ ದಿವಸ ನಮ್ಮ ಕೆಲಸ ಅದು ನಮ್ಮ ಇಲ್ಲಿ ಅಹವಾಲ ಜೊತೆಗೆ ಇದು ಎಕ್ಸ್ಟ್ರಾ ಮಾಡಿರೋದು. ಬೆಳಗ್ಗೆ ಅದು 10 ಗಂಟೆ ಹೊರಗಡೆ ಮತ್ತು ಆಮೇಲೆ ಮಹಿಳಾ ಪಾಲಿಟಿಕ್ ಕ್ಲಾಸಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಸಂವಾದ ಮಾಡಿದ್ವಿ. ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಮಕ್ಕಳಿಗೆ ಊಟ ಏನು ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇಲ್ಲ ಅದನ್ನು ಚೆಕ್ ಮಾಡ್ಕೊಂಡು ಬಂದ್ವಿ. ಅದು ಮೊದಲನೇ ದಿವಸ. ಅದು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.